ಆ NTA ಕೇಂದ್ರ ಕಚೇರಿಯನ್ನ ಮುತ್ತಿಗೆ ಹಾಕಿ ನಂತರ ಪ್ರೆಸ್ ಮೀಟ್ ಮಾಡಿ ಆ ಹಗರಣವನ್ನ ಸಂಪೂರ್ಣವಾಗಿ CBI ತನಿಖೆಗೆ ಒಪ್ಪಿಸಬೇಕು. NTA ಎಕ್ಸಾಮಿನೇಷನ್ ನಡೆಸೋ ಯೋಗ್ಯತೆ ಇಲ್ಲ ಅಂದ್ರೆ ಅದನ್ನ ರಿಸಾಲ್ವ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ ಹೋರಾಟ ಮಾಡಿದಂತ 13 ಜನ ನಮ್ಮ ಕಾರ್ಯಕರ್ತರ ಮೇಲೆ ಭಾರತದ 100ಕ್ಕಿಂತ ಹೆಚ್ಚು ಕಡೆಗಳಲ್ಲಿ, ಬೆಂಗಳೂರಿನಲ್ಲಿ 6ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಹೋರಾಟ ಮಾಡಿದಂತ ಯಾವ್ದಾದ್ರು ಒಂದು ವಿದ್ಯಾರ್ಥಿ ಸಂಘಟನೆ ಇದ್ರೆ ಮೊಟ್ಟ ಮೊದಲನೇ ದಿನ ಅದು ವಿದ್ಯಾರ್ಥಿ ಪರಿಷತ್. ಕೇವಲ ಅನೇಕರು ತಮ್ಮ ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳಿಕ್ಕೋಸ್ಕರ, ವಿದ್ಯಾರ್ಥಿಗಳ ಹೆಸರಲ್ಲಿ ದೇಶದ್ರೋಹವನ್ನ ಬಗಿಲಿಕ್ಕೋಸ್ಕರ, ಈ ದೇಶವನ್ನ ತುಂಡ ಮಾಡಬೇಕು ಅಂತ ಘೋಷಣೆ ಕೂಗುವಂತವ್ರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಹೆಸರನ್ನ ಹೇಳ್ಕೊಂಡು ಅವರ ನೇಮ್ ಮತ್ತೆ ಫೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂತಿರೋರಿಗೆ ನಾಚಿಕೆ ಆಗ್ಬೇಕು. ವಿದ್ಯಾರ್ಥಿಗಳು, ನೀವು ಯಾವ ಸರ್ಕಾರವನ್ನ ಬೇಕಾದ್ರೂ ನಿಂದನೆ ಮಾಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಯಾವೊಬ್ಬ ರಾಜಕಾರಣಿ ಬೇಕಾದ್ರೂ ನಿಂದನೆ ಮಾಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವೇನಾದ್ರೂ ಭಾರತವನ್ನ ಟೀಕೆ ಮಾಡಿದ್ರೆ, ನೀವೇನಾದ್ರೂ ಭಾರತ ದೇಶವನ್ನ ತುಂಡಾಗ್ಬೇಕು ಅಂತ ಬಯಸಿದ್ರೆ, ಇದೇ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನಾವು ದೇಶದ ಜೊತೆ ನಿಲ್ತೇವೆ. ಇವತ್ತು ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಪ್ರಜ್ಞಾವಂತರಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವನ್ನ ಡೈವರ್ಟ್ ಮಾಡಬೇಡಿ. ನಿಮಗೆ ಬೇಕಾದಂತೆ ಅದನ್ನ ತಿರುವುಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇದು ಕೇವಲ ವಿದ್ಯಾರ್ಥಿಗಳ ಹೋರಾಟ ಅಷ್ಟೇ. ಯಾವುದೇ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೆ ಅದನ್ನು ಪ್ರಶ್ನೆ ಮಾಡಿದ್ದೇವೆ. ಅದಕ್ಕೆ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ಟಿದ್ದೇವೆ. ಅದೇ ಉದ್ದೇಶಕ್ಕೆ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ ABVP ಬೆಳೆದು ನಿಂತಿದೆ. ಇದು ನಿಮಗೆ ಸ್ಪಷ್ಟತೆ ಇರಲಿ. ಯಾವೆಲ್ಲ ಸಂದರ್ಭದಲ್ಲಿ ನೀವು ನಮ್ಮನ್ನ ವೈಚಾರಿಕವಾಗಿ ಎದುರಿಸಲಿಕ್ಕೆ ಆಗೋದಿಲ್ಲ, ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸುಳ್ಳು ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ. ಈಗ ಏನು 3 ವಿಷಯಕ್ಕೆ ನಾವು ತಿಪ್ಟೂರಿನಲ್ಲಿ ಹೋರಾಟ ಕರೆ ಕೊಟ್ಟಿದ್ವಿ. ಇನ್ನು 15 ದಿನಗಳ ಒಳಗಡೆ ಸಮರ್ಪಕ ಬಸ್ ವ್ಯವಸ್ಥೆ ಒದಗಿಸಲಿಲ್ಲ ಅಂದ್ರೆ, ಹಾಸ್ಟೆಲ್ಗಳ ಗುಣಮಟ್ಟವನ್ನು ಹೆಚ್ಚಿಸಿ ಒಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಕ್ವಾಲಿಟಿ ಫುಡ್ ಕೊಡ್ಲಿಲ್ಲ ಅಂದ್ರೆ, ಇದೇ ತಿಪ್ಟೂರ್ನ ಇದೇ ಸರ್ಕಲ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಕಾಲೇಜ್ಗಳನ್ನ ಬೈಕಾಟ್ ಮಾಡಿ ಇದೇ ಸರ್ಕಲ್ ನಲ್ಲಿ ಕೂತ್ಕೊಂತೀವಿ. ಎಷ್ಟು ಜನ ವಿದ್ಯಾರ್ಥಿಗಳಾಗ್ತಾರೆ ಅಂತಕ್ಕಂಥದ್ದು ನಿಮ್ಮ ಬೇಜವಾಬ್ದಾರಿ ಮೇಲೆ ನಿಗದಿ ಆಗಿರುತ್ತೆ. ನಾವು ಆ ಸಿಚುವೇಶನ್ಗೆ ಹೋಗ್ಬೇಡಿ. ಯಾಕೆಂದ್ರೆ ವಿದ್ಯಾರ್ಥಿ ಪರಿಷತ್ ಒಂದು ವೈಚಾರಿಕ ಸಂಘಟನೆ. ಅದಕ್ಕೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಸಮಾಜದ ಜೊತೆ ವರ್ತಿಸಬೇಕು ಅಂತ ಗೊತ್ತಿದೆ. ರಸ್ತೆಯಲ್ಲಿ ವಾಹನ ಓಡಾಡ್ತಿದ್ರು ಕೂಡ ನಾವು ಸೈಡ್ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದೀವಿ. ಯಾಕೆಂದ್ರೆ ನಮಗೆ ಪ್ರಜ್ಞೆ ಇದೆ, ಇದು ನಮ್ ದೇಶ ಅಂತ. ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನೀವೇನಾದ್ರೂ ನಮ್ಮ ಈ ಒಂದು ಏನು ರಾಷ್ಟ್ರ ಪ್ರೇಮವನ್ನ ದುರುಪಯೋಗ ಪಡಿಸ್ಕೊಂಡ್ರೆ, ನಿಮ್ಮ ಒಂದೇ ಒಂದು KSRTC ಬಸ್ಸು, KSRTC ಬಸ್ ಸ್ಟ್ಯಾಂಡ್ ಬಿಟ್ಟು ಆಚೆ ಬರ್ದಂಗೆ ನೋಡ್ಕೊಳ್ಳೋಂತ ಶಕ್ತಿ ನಮಗೂ ಇದೆ. ನಿಮ್ಮ ಯಾವೆಲ್ಲ ಹಾಸ್ಟೆಲ್ಗಳಲ್ಲಿ ಗುಣಮಟ್ಟವಾದ ಊಟಗಳನ್ನ ಕೊಡ್ಲಿಲ್ಲ ಅಂದ್ರೆ, ಒಂದು ದಿನ ಉಪವಾಸ ಇದ್ರೆ ಏನೂ ಆಗಲ್ಲ. ನಿಮ್ಮ ಊಟವನ್ನ ಬೈಕಾಟ್ ಮಾಡಿ ಆಚೆ ಕೂತ್ಕೊಳ್ಲಿಕ್ಕೂ ನಮಗೆ ಗೊತ್ತಿದೆ. ಇದೇ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ವಿದ್ಯಾರ್ಥಿಗಳ ಜೊತೆ ನಿಲ್ತೇವೆ ಅನ್ನೋಂತ ಮಾತುಗಳನ್ನು ಹೇಳ್ತಾ ಈ ಒಂದು ಹೋರಾಟವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಒಂದು 3 ವಿಚಾರವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮೊದಲನೇದು ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗೆಹರಿಸಬೇಕು. ಎರಡನೇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು. ಮೂರನೇದು ವಿದ್ಯಾರ್ಥಿಗಳಲ್ಲಿ ಆಗ್ತಿರೋ ಎಷ್ಟೋ ಸಮಸ್ಯೆಗಳನ್ನ, ಸ್ಕಾಲರ್ಶಿಪ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ. ಅಭಿಮಾನ್ಯವಾದ ಭೂಮಿ ಅಂತ ನಾವು ಯಾರು ಅನ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿ ಪರಿಷತ್ ಹೋರಾಟಗಳು ಹೇಗಿದ್ದು ಅಂದ್ರೆ, ಇದೇ ಡಿಗ್ರಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಒಂದು ಕಟ್ಟಡ ವ್ಯವಸ್ಥೆ ಇರಲಿಲ್ಲ. ಆ ಕಟ್ಟಡವನ್ನ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಶಕ್ತಿ ತುಂಬಿದೆ ಅಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತ ಒಂದು ಧ್ವನಿಯತ್ತ ಕೆಲಸ ಮಾಡ್ತಾ ಇದೆ. ಇದೇ ಡಿಗ್ರಿ ಕಾಲೇಜಲ್ಲಿ ಒಬ್ಬ ನಾಚಿಕೆಗೇಡು ಯೋಗ್ಯತೆ ಅಂತ ಒಬ್ಬ ಲೆಕ್ಚರು ಒಂದು ವಿದ್ಯಾರ್ಥಿ ಮೇಲೆ ಅಸಹ್ಯವಾಗಿ ನಡ್ಕೊಂಡ. ಆ ವಿದ್ಯಾರ್ಥಿಯನ್ನ ಮನವೊಲಿಸಿ ಅವನ್ನ ಡಿಫಾರ್ಮ್ ಮಾಡುವಂತ ಕೆಲಸಗಳನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತು. ಅದೇ ನಿಟ್ಟಿನಲ್ಲಿ ಇದೇ ನಿಮ್ಮ ಸ್ಕೈವಾಕ್ ಏನಾಗ್ತಿದೆಯಲ್ಲ, ಇದು ಸತತವಾಗಿ 6 ವರ್ಷ ಹೋರಾಟಗಳನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವವನ್ನ ವಹಿಸಿ ಹೋರಾಟವನ್ನ ಮಾಡ್ತು. ಹಲವಾರು ಸಂಘ ಸಂಘಟನೆಗಳು ಕೈ ಜೋಡಿಸಿ ಇವತ್ತೊಂದು ಕ್ಯಾಂಪಸ್ ನಲ್ಲಿ ಒಂದು ಸ್ಕೈವಾಕ್ ಆಗೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. ಆದ್ರೆ 2 ವಿಚಾರಗಳನ್ನ ಹಂಚ್ಕೊತೀವಿ. ಏನಾದ್ರೂ ಈ ಸರ್ಕಾರಕ್ಕೆ ನಾಚಿಕೆ ಮನ್ನಾ ಮಾಡಿದ್ರೆ ವಿದ್ಯಾರ್ಥಿಗಳ ನಡುವೆ ಒಂದೊಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡಲಿ. ಇದೇ ತಿಪ್ಟೂರು ಡಿಗ್ರಿ, ಇದೇ ಡಿಪ್ಲೊಮಾ ಕಾಲೇಜ್ ತಗೊಂಡೋಗಿ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ತಗೊಂಡೋಗಿ ಇಂಗಲ್ ಗೇಟ್ ಅಲ್ಲಿ ಇವತ್ತು ಡಿಪ್ಲೊಮಾ ಕಾಲೇಜ್ ನ ಮಾಡಿದ್ದಾರೆ. ಇವತ್ತ ವಿದ್ಯಾರ್ಥಿಗಳು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಟ್ರಿಪ್ಸ್ ಹೋಗ್ತಾ ಇರ್ತಾರೆ. ಅವ್ರಿಗೇನಾದ್ರು ಸಮಸ್ಯೆ ಆದ್ರೆ ಯಾರಪ್ಪ ಕಾರಣ? ಯಾರು ಕಾರಣ? ಅಲ್ಲಿಗೊಂದು ಥ್ರೂ ಬಸ್ ನ ಕೊಡೋಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಇವು ಡಿಪೋಗಳನ್ನ ನಡೆಸ್ಕೋಬೇಕು? ಮತ್ತೆ ವಿದ್ಯಾರ್ಥಿಗಳಿಗೆ ಏನಾರ ತೊಂದರೆ ಆದ್ರೆ ಯಾರು ಜವಾಬ್ದಾರರು? ಅಲ್ಲಿಂದ ತೋಟಸಲಲ್ಲಿ ತಾಂಡೋಗಿ ಡಿಪ್ಲೊಮಾ ಕಾಲೇಜ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗೆ ಏನಾದ್ರು ಹೆಚ್ಚು ಕಮ್ಮಿ ಯಾರು ಬರ್ತಾರೆ? ಆ ವಿದ್ಯಾರ್ಥಿಗಳು ಯಾರು ನ್ಯಾಯ ಕೇಳೋದಿಲ್ವಾ? ವಿದ್ಯಾರ್ಥಿಗಳಿಗೆ ಬಸ್ ಕೊಡೋದಕ್ಕೆ ಆಗೋದಿಲ್ವಾ? MLAಗಳು MP ಗಳು ಬೇರೆ ಕಾರ್ಯಕ್ರಮಗಳ ಬೇರೆ
ದೊಡ್ಡ ದೊಡ್ಡ ವೇದಿಕೆಗಳನ್ನ ಮಾಡ್ತಾರೆ, ಅದಕ್ಕೊಂದು ಮೂಲಭೂತ ಸೌಕರ್ಯ ನೀರು ಕುಡಿಯೋ ನೀರು ವ್ಯವಸ್ಥೆ ಇವತ್ತು ಮಾಡಕ್ಕಾಗಿಲ್ಲ. ಇದೇ ರೀತಿ ನಮ್ಮ ಬಸವೇಶ್ವರ ಕಾಲೇಜು ನಾವೆಲ್ಲ ಇವತ್ತು ಹೇಳ್ಕೋಬೇಕು. ಬಸವೇಶ್ವರ ಕಾಲೇಜಿಂದ ಒಂದು ಸ್ವಲ್ಪ ದೂರದಲ್ಲಿದೆ ನಮ್ಮ ಮಡಲೂರಿಗೆ ಬಸವೇಶ್ವರ ಕಾಲೇಜ್ ಇದೆ. ಆ ಕಾಲೇಜಿನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಮತ್ತೆ ಅಲ್ಲಿರೋ ಡಿಪ್ಲೊಮಾ ವಿದ್ಯಾರ್ಥಿಗಳು